हम लेडीज इंसाफ के लिए यहाँ पे खड़े हुए हैं और हमारे माँ बहनों को, बेटियों को इंसाफ नहीं मिल रहा है और हम हत्यारों को फांसी, कड़ी से कड़ी सजा होना चाहिए और उनको फांसी होना चाहिए। अब अगर उनको सजा देंगे तो ये क्राइम बचेगा और रुकेगा इसको। और हुकूमत से हमारी यही तल्ला है कि हत्यारों को फांसी दे और उन्हें सजा दे। अस्सलाम वालेकुम, जय हिंद साथियों। मैं नीलोफर हकीम, जनता परिवार ऑर्गेनाइजेशन फाउंडर। आज यहाँ पर दीमापुरी सर्कल पर एक प्रोटेस्ट रखा गया था जिसका नाम था चूड़ी पहनो हुकूमत, क्योंकि आज गुलबर्गा में बेटियां सेफ नहीं है कहीं भी। गुलबर्गा में क्या पूरे हिंदुस्तान में भी बेटियां सेफ नहीं है। 2014 से लेकर 2024 तक 3,50,000 रेप हुए हैं, जिसमें से कुछ एक्शन लिया गया है, कुछ एक्शन नहीं लिया गया है। हम गवर्नमेंट से एक अपील करते हैं कि बेटियों को सेफ करे और आने वाले वक्त में, आज ये लोगों के साथ हुआ है, कल हमारे बहन बेटियों के साथ भी हो सकता है। ये जो बलात्कार करते हैं, कहीं भी फिरते हैं, कहीं भी घूमते हैं, इन लोगों को कड़ी से कड़ी सजा दी जाए। और हम ये भी अपील करते हैं कि कॉलेज के बाहर और हॉस्पिटल के बाहर कई एक निगरानी के लिए भी रखें, क्योंकि बहुत ज्यादा रेप हो रहे हैं। अब हम खुले फिरना या नहीं फिरना? ನಾನು ಸರ್ಕಾರಕ್ಕೆ ಇದನ್ನ ನಾನು ಮನವಿ ಮಾಡ್ತಾ ಇದ್ದೇನೆ। ಯಾಕಂದ್ರೆ ಇವಾಗ ಇದು ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕ್ರಿ ಸರ್ಕಾರ। ಯಾಕಂದ್ರೆ ಹೆಣ್ಮಕ್ಳಿಗೆ ನೀವು ಆಕ್ಷನ್ ತಗೊಂಡ್ರೆ ಹೆಣ್ಮಕ್ಳಿಗೆ ಅಡ್ಡಾಡಕ ಮಾಡ್ಲಕ ಧೈರ್ಯ ಬರ್ತೈತಿ। ಯಾಕಂದ್ರೆ ನೀವು ಆಕ್ಷನ್ ತಗೊಂಡಿಲ್ಲ ಇದ್ರ ಮೇಲೆ ಇಮಿಡಿಯೇಟ್ಲಿ ಅವರಿಗೆ ಫಾಂಸಿ ಶಿಕ್ಷೆ ಕೊಡಬೇಕು ಇವತ್ತು। ಯಾಕಂದ್ರೆ ಇಷ್ಟೆಲ್ಲ ಮಾಡಿದ ಏನ್ ಕಾರಣಪ್ಪ ಅಂದ್ರೆ ಇವತ್ತು ನೀವು ಮಾಡ್ತಾ ಇದ್ದಿಲ್ಲ ಕೆಲಸ, ಅದಕ್ಕೆ ನಾವು ಇದು ತೋರಿಸ್ತಾ ಇದ್ದೇವೆ। ನಿಮ್ ಕೈಲಿ ಆಗ್ತೈತೋ ಆಗಂಗಿಲ್ಲ ಅನ್ನೋದು ಒಂದು ನಮ್ಗೆ ಹೇಳ್ಕೊಡಿ। ಇಲ್ಲಪ್ಪ ಅಂದ್ರೆ ಇದು ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ನೀವು, ಇದು ಹೇಳಿ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ। ನಿಮ್ ಕೈಲ ಆಯ್ತಂದ್ರೆ ಒಳ್ಳೇದಾಯ್ತು, ಆಗಿಲ್ಲ ಅಂದ್ರೆ ನಮ್ದು ಡ್ರೆಸ್, ಹೆಣ್ಮಕ್ಳ ಡ್ರೆಸ್ ನೀವು ಇಟ್ಕೊಂಡು ಕುತ್ಕೊಳ್ಳಿ, ಆದ್ರೆ ನಮ್ಮ ಕೈಯಲ್ಲ ಬಳಿ ನೀವು ಆದ್ರೆ ಹಾಯ್ಕೋಬೇಕು ಅಂತ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಸರ್ಕಾರಕ್ಕ। ಆಗ್ತೈತೋ ಇಲ್ಲೋ ಒಂದು ನಮ್ಗೆ ರಿಟರ್ನ್ ನಾವ್ ಯಾವ ತರ ಹೇಳಿಕೆ ಕೊಡ್ತಾ ಇದ್ದೀವಿ ಆ ತರ ನೀವು ನಮ್ಗೊಂದು ಹೇಳಿಕೆ ಕೊಡ್ಬೋದು। ಅದು ಏನಾಗ್ತೈತೆ ಆಗ್ಬಿಡ್ತೈತೆ। ಯಾಕಂದ್ರೆ ಮುಂಗೈಗೆ ಒಂದು ಬಳೆ ಹಾಕೊಂಡು ನಾವು ದನಿ ಎತ್ತಾ ಇದ್ದೇವೆ ಅಂದ್ರೆ ಅದೇ ದನಿ ನೀವತ್ತು ತೋರಿಸ್ಬೇಕು। ಇವತ್ತು ಹೆಣ್ಮಕ್ಳು ಅಡ್ಡಾಡಕ್ಕೆ ಭಯ ಪಡ್ತಾ ಇದ್ದಾರೆ। ಯಾಕಂದ್ರೆ ಎಲ್ಲ ಒಂದೊಂದು ಸಾಲಿಗೆ ಒಂದೊಂದು ಕಾಲೇಜ್ಗ ಒಂದು ಸರ್ಕಾರ ನೀವು ಯಾಕೆ ತಗೋತಾ ಇದ್ದಿಲ್ಲ? ಒಂದು ಬೋರ್ಡ್ ನಲ್ಲೇ ಅವ್ರದ್ದು ಒಂದು ನಂಬರ್ ಹಾಕ್ಬೇಕು। ಇಮಿಡಿಯೇಟ್ಲಿ ಒಂದು ಆಂಬುಲೆನ್ಸ್ ಅಂತ ಇರ್ತೀರಿ, ಸಾಯಕಲ್ಲಿಗೆ ಆಂಬುಲೆನ್ಸ್ ಬರ್ತೈತಿ, ಆಂಬುಲೆನ್ಸ್ ಹೋಯ್ತಾರೆ। ಹಂಗೊಂದು ಹೆಣ್ಮಕ್ಳಿಗೆ ಇಮಿಡಿಯೇಟ್ಲಿ ಏನೋ ಆಯ್ತಪ್ಪ ಅಂದ್ರೆ ಒಯ್ಲ ಕಲ್ಲಾಗ ಅವ್ರಿಗೊಂದು ವ್ಯಾನ್ ಅಂತೆ ಅಲ್ಲಿ ಬರೀಬೇಕು, ಫೋನ್ ನಂಬರ್ ಅಂತ ಬರೀಬೇಕು, ಒಂದು ಅಲ್ಲಿ ಒಂದು ಫೋನ್ ಅಂತೆ ಬೆಂಗಳೂರಿನಲ್ಲೇ ಹೋಗಲ್ಲೇ ಒಂದು ಇಲ್ಲಿ ನಿಂತ್ಕೊಂಡ್ರೆ ಅಮ್ಮ ನೀವು ಕಾಲ್ ಮಾಡ್ಬೋದಂತ ನೀವ್ ಹೇಳ್ತೀರಾ ಸರ್ಕಾರ? ಅದು ಅಲ್ಲ ಅದು। ಯಾಕಂದ್ರೆ ಬೆಂಗಳೂರೇ ಮಾಡ್ಬೇಕಂತ ರೂಲ್ಸ್ ಇಲ್ಲ ನಿಮ್ದು। ಇಲ್ಲಿ ಕಲಬುರಗಿ ಒಳಗಾಗ್ಲಿ, ತಾಲೂಕು ಒಳಗಾಗ್ಲಿ, ಜಿಲ್ಲಾ ಒಳಗಾಗ್ಲಿ, ಪ್ಲಸ್ ಹಳ್ಳಿ ಒಳಗಾಗ್ಲಿ ಒಂದು ಹೆಣ್ಮಕ್ಳಿಗೆ ಇವತ್ತು ಕುತ್ತಿಗೆ ಮಟ್ಟ ತೊಗರಿ ಬರ್ತೈತೆ, ಹತ್ತೆ ಬರ್ತೈತೆ, ಅಂತಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ, ಅಂತಲ್ಲಿನೂ ಅದು ರೇಪ್ ಕೇಸ ಹಾಕ್ತಾರೆ। ಅಂದ್ರ ಇಂಥವೆಲ್ಲ ಕೇಸ ಕೊಡ್ಲಕ್ ಹೋದ್ರೆ ಎಲ್ಲ ಮುಚ್ಚ ಹಾಕೋದು ಸರಿಯಲ್ಲ। ಇದು ಬರ ಕಾಲದಲ್ಲೇ ಇದು ಎಲ್ಲಾನು ನಿಮ್ದು ಹೊರಗ್ ಬೆಳಿತೈತೆ। ಒಂದು ಮುಚ್ಚಿಟ್ರೆ ಎರಡು ಮುಚ್ಚಿಟ್ರೆ ಅಲ್ಲ, ಇದು ಇಷ್ಟ ಮುಚ್ಚಿಟ್ಕೊಂಡ್ರೆ ಅದು ಒಂದ್ ದಿವಸ ಎಲ್ಲಾನು ಬೀದಿಗೆ ಬರ್ತವೆ, ಅದು ನಿಮ್ಗೂ ಒಜ್ಜೆ ಹೋಗ್ಬಿಡ್ತೈತೆ। ಅದು ಒಂದೊಂದು ಕೆಲಸ ಏನೈತಿ, ನೀವ್ ಯಾವ ತರ ಮೂವ್ಮೆಂಟ್ ಮಾಡ್ತೀರಿ, ಯಾವ ತರ ನೀವು ಕೆಲಸ ಮಾಡ್ತಿರಲ್ಲ, ನಾವ್ ಈಜಿ ಆಗ್ಬೇಕಂತ ನಾವು ಉಳಿಬೇಕು ಇದ್ರಾಗಂತ ಅಂತಿರಲ್ಲ, ಈ ಮೂವ್ಮೆಂಟ್ ನಾಗ ಹೆಣ್ಮಕ್ಳ ಒಳಗ್ನು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡಿ ಅನ್ನೋದ ಬದುಕೋದು ಕೆಲಸ ಮಾಡಿ, ಅಂದ್ರೆ ಸಾಯೋದು ಕೆಲಸ ಮಾಡ್ಲಕ್ ಹೋಗ್ಬೇಡಿ। ಯಾಕಂದ್ರೆ ಹೆಣ್ಮಕ್ಳಪ್ಪ ಅಂದ್ರೆ ಇವತ್ತು ನಿಮ್ ಮನ್ಯಾಗ ನೀವು ರಾಜಕಾರಣಿ ಇದ್ದಿರ್ಬೋದು, ಇವತ್ತು ನಿಮ್ಗೊಂದು ಕೈಯಾಗ ಪಿಯ ಇರ್ತಲ್ಲ, ಒಂದು ಮಿನಿಸ್ಟರ್ ಒಳಗ ಒಂದು ಗನ್ಮಿನ್ ಅಂತ ಇರ್ತಾರೆ, ಅಂತವ್ರ ಕೆಲಸ ಎಲ್ಲರ ಮನೆಗೆ ಇರಂಗಿಲ್ಲ। ಯಾಕಂದ್ರೆ ಕಷ್ಟಪಟ್ಟು ಅವರು ದುಡಿಯೋವರಿತಕ್ಕ ಅವ್ರಿಗೆ ಹೊಟ್ಟೆ ತುಂಬಂಗಿಲ್ಲ, ಅವ್ರು ಹೋಗೇಬೇಕೆ ಆಗ್ತೈತಿ ಒಂದು ಕೆಲ್ಸಕ್ಕಂದ್ರೆ। ಹೆಣ್ಮಕ್ಳು ದುಡಿಯೋದಕ್ಕೆ ನಾವು ಬಗ್ಗತ್ತಕ್ಕೆ ನಮ್ದು ಹೊಟ್ಟೆ ತುಂಬಂಗಿಲ್ಲ, ನಾವು ಹೋಗಿ ಹೊಟ್ಟೆ ತುಂಬಿಸ್ಕೊಳ್ಬೇಕಾಗ್ತೈತಿ। ಅದಕ್ಕ ನಿಮ್ದು ಸರ್ಕಾರ ನಮ್ಮ ಹೆಣ್ಮಕ್ಳು ಎಲ್ಲವರಿಗೆ ಇರ್ಬೇಕಂತೆ ನಾನು ಕೈ ಮುಗಿಸ್ಕೊಂಡೆ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ। माँ बाप भी डर रहे हैं बाहर निकालने के लिए, और बेटी सुरक्षित नहीं है। हर वक्त आए दिन बलात्कार होते हैं, मम्मी तक एक ही नहीं है, हर जगह बलात्कार होते जा रहे हैं, और छोटे से छोटे बच्चों का भी बलात्कार किया जा रहा है, और कहीं इंसाफ नहीं मिल रहा। हमें इंसाफ चाहिए, हम ऐसे ही प्रोटेस्ट निकालते रहेंगे जब तक हमको इंसाफ नहीं मिलेगा। हम ऐसे ही निकालते रहेंगे। हमें बेटी बचाओ बेटी पढ़ाओ बोलते हैं, हमारी बेटी बचनी चाहिए।
बेटी नहीं बच रही है। क्यों नहीं बच रही है? बोलने से नहीं, कुछ करके दिखाओ। कुछ करे तो हम भी गवर्नमेंट को मानेंगे क्या गवर्नमेंट हमारी है।